ಹೇಗಿದೆ ಸನ್ಸೆಟ್ ಪಾಯಿಂಟ್? ಕ್ರೇಜಿ ಅಲ್ಲ? ವಾವ್, ನೈಸ್. ಎಲ್ಲಾರ್ಗು ನಮಸ್ಕಾರ, ನಾನ್ ನಿಮ್ ಮೌಂಟೇಜ್ ಕನ್ನಡಿಗ. ಎಲ್ಲರೂ ಹೇಗಿದ್ದಾರೆ? ಆರಾಮ? ಸೊ ವಿಷಯ ಏನಪ್ಪಾ ಅಂದ್ರೆ, ಇವತ್ತು ನಿಮ್ಗೆ ಒಂದೊಳ್ಳೆ ಕ್ರೇಜಿ ಆಗಿರೋ ಲೊಕೇಶನ್ ನೋಡ್ತಾ ಇದ್ದೀನಿ ಗುರು. ಆಕ್ಚುಲಿ ಇದು ಮಾಲೂರಿಯನ್ಸ್ಗೆ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಇನ್ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲದೇನೂ ಇರುತ್ತೆ. ಬಟ್ ಇದು ಒಳ್ಳೆ ಸನ್ಸೆಟ್ ಪಾಯಿಂಟ್ ಅಂಡ್ ಸನ್ರೈಸ್ ಪಾಯಿಂಟ್ ಯಾರಿಗೂ ಅಷ್ಟೊಂದು ಗೊತ್ತಿರಲ್ಲ ಅನ್ಕೊಳ್ತೀನಿ. ನೋಡೋಣ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಹಾಗೆ ನೀವೇನಾದ್ರೂ ಈ ಬಿಸಿಲಿಗೆ ಟೈಮ್ ಪಾಸ್ ಆಗ್ತಿಲ್ಲ ಅಂತ ಇದ್ರೆ ಇಲ್ಲಿ ಹೋಗಿ ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದಪ್ಪ. ಹಾಗೆ ಪರ್ಟಿಕ್ಯುಲರ್ ಆಗಿ ನಾನ್ ಅಬ್ಸರ್ವ್ ಮಾಡಿರೋ ರೀತಿ ಈ ವರ್ಷ ಅದೇನು ಬಿಸಿಲಿದೆ ಗುರು. ಸ್ನಾನ ಮಾಡಿ 5 ನಿಮಿಷ ಆಗಿರಲ್ಲ ಗುರು, ಆವಾಗ್ಲೇನೆ ಬರ್ತಾ ಇರುತ್ತೆ ತಲೆಯಲ್ಲಿ. ಈ ಬಿಸಿಲಲ್ಲಿ ನೀವು ಹೋಗಿ ಹೊರಗಡೆ ಹೋಗಿ ಕಷ್ಟಪಟ್ಟು ಬೆಡ್ಸೋ ಅವಶ್ಯಕತೆನೇ ಇಲ್ಲ ಗುರು. ಹೊರಗಡೆ ಹೋಗಿ ಒಂದ್ ಸ್ವಲ್ಪ ಹೊತ್ತು ಓಡಾಡ್ಕೊಂಡ್ ಬನ್ನಿ ಸಾಕು, ಆದಷ್ಟು ಕದೇ ಬೆವ್ರು ಬಂದಿರುತ್ತೆ. ಹಾಗೆ ನೀವ್ ಇನ್ನೊಂದು ಅಬ್ಸರ್ವ್ ಮಾಡಿದ್ರ, ರೋಡ್ಗಳು ಹಾಕಿದ್ರೆ ಗುರು, ಅದು ಹೊಸ ರೋಡ್ಗಳು. ಇಂತ ಒಳ್ಳೆ ರೋಡ್ ಹಾಕೊಟ್ಮೇಲೆ ನಾವ್ ಎಕೋ ಮೂಡಲ್ಲಿ ಹೋಗೋದು ಎಷ್ಟು ಮಾತ್ರ ಸರಿ ಇರುತ್ತೆ ಗುರು. ಅದಕ್ಕೆ ಪವರ್ ಮೋಡ್ ಆನ್. ಗೈಸ್ ಲೊಕೇಶನ್ ರೀಚ್ ಆದ್ವಿ. ಶ್ರೀ ಗುಟ್ಟಮ್ಮ ದೇವಾಲಯ, ದೊಡ್ಡಕೊಡ್ತೂರು. ಇದು ಮಾಲೂರಿಂದ ಒಂದು 4 ಕಿಲೋಮೀಟರ್ಸ್ ಅಷ್ಟೇ. ಬಟ್ ಲೊಕೇಶನ್ ಮಾತ್ರ ಕ್ರೇಜಿ ಆಗಿದೆ ಗುರು. ಅಂಡ್ ಬಂದ್ರೆ ಮಾತ್ರ ಪೀಸ್ಫುಲ್ ಆಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದಪ್ಪ. ನಿಮಗೆ ಒಳ್ಳೆ ವ್ಯೂ ಬೇಕಂದ್ರೆ ಗಾಡಿ ಇಲ್ಲಿಗೆ ಹೋಗೋದು. ವ್ಯೂ ನೋಡ್ಬೇಕಂದ್ರೆ ಬೆಟ್ಟ ಎಕ್ಬೇಕು, ಆದ್ರೆ ಹುಷಾರಾಗಿರ್ಬೇಕು. ಅಲ್ಲೂ ಒಂದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ. ಬೆಟ್ಟ ಅಂದ್ರೆ ದೊಡ್ಡ ಬೆಟ್ಟ ಅಲ್ಲ, ಒಂದು ದೊಡ್ಡ ಕಲ್ಲು, ಒಂದು ಬಂಡೆ ಎಕ್ಬೇಕಷ್ಟೇ. ಇಲ್ಲೂ ದೇವಸ್ಥಾನ ಇದೆ, ಜನ ಎಲ್ಲ ಬಂದು ಪೂಜೆ ಮಾಡ್ಕೊಂಡೆಲ್ಲ ಹೋಗ್ತಾರೆ. ಬಟ್ ಅಷ್ಟೊಂದು ಜನ ಬರಲ್ಲ, ಕ್ರೌಡ್ ಇರಲ್ಲ, ಪೀಸ್ ಆಗಿರುತ್ತೆ ಗುರು ಅಷ್ಟೇ. ಬನ್ನಿ ಹೋಗೋಣ. ಅಂಡ್ ಬರುವಾಗ ಏನಾದರೂ ಸ್ನ್ಯಾಕ್ಸ್ ತೊಗೊಂಬಂದ್ರೆ ಹುಷಾರು, ಕೋತಿಗಳಿರ್ತವೆ. ಸೊ ನೋಡ್ಕೊಳ್ಬೇಕು. ನಿಮ್ಮ ಸ್ನ್ಯಾಕ್ಸ್ ತಿಂಡಿಗಳು ನಿಮ್ಮ ಜವಾಬ್ದಾರಿ. ನಾನಂತೂ ಏನು ಸ್ನ್ಯಾಕ್ಸ್ ತೊಗೊಂಬಂದಿಲ್ಲ. ಅಂಡ್ ಯಾಕಂದರೆ ಯಾರು ಫ್ರೆಂಡ್ಸ್ ಕೂಡ ಇಲ್ಲ ನನ್ನ ಜೊತೆ, ಯಾರೂ ಬಂದಿಲ್ಲ, ನಾನು ಒಬ್ಬನೇ ಬಂದಿರೋದು. ಸ್ಕೈಸ್ ಇವಾಗ ಈ ಬೆಟ್ಟನ ಹತ್ತಬೇಕು. ಬೆಟ್ಟ ಅಲ್ಲ, ಆವಾಗಲೇ ಹೇಳ್ದಂಗೆ ಇದೊಂದು ಕಲ್ಲು ಬಂಡೆ. ಹುಷಾರಾಗತ್ಬೇಕು, ಹತ್ತುವಾಗ ನೋಡ್ಕೋಬೇಕು, ಯಾಕಂದರೆ ಇಲ್ಲಿ ಸಿದುಗು ಜಾಸ್ತಿ. ಸೊ ಹುಷಾರಾಗತ್ತಿ. ಇದೊಂದೇ ಒಂದು ಇದ್ರ ಮೇಲೆ ವೆಯ್ಟ್ ಜಾಸ್ತಿ ಬಿಡ್ದಿರ ಕ್ಲೀನಾಗಿ ಹತ್ಕೊಂಡು ಹೋಗ್ಬೇಕು. ಆ ಕಡೆ ಈ ಕಡೆ ನೋಡಿಕೊಂಡು ಹುಷಾರಾಗತ್ತಿ, ಜಾರುತ್ತೆ. ಆ್ಯಂಡ್ ಇಲ್ಲಿ ಹೋಗೋ ಅಷ್ಟೇ ಚಪ್ಪಲಿಗಳೆಲ್ಲ ನಂತರ ಕ್ರಾಕ್ಸ್ ಎಲ್ಲ ಹಾಕೊಂಬರಕ್ಕೆ ಹೋಗ್ಬಿಡಿ. ತುಂಬ ಹುಷಾರಾಗಿ ಹತ್ತಿದ ತಕ್ಷಣ ಒಂದೊಳ್ಳೆ ಬ್ಯೂಟಿಫುಲ್ ಸನ್ಸೆಟ್ಟು. ನೀವು ಮಾರ್ನಿಂಗ್ ಹೋದರೆ ಸನ್ರೈಸು, ಈವ್ನಿಂಗ್ ಬಂದರೆ ಸನ್ಸೆಟ್ಟು ಅಷ್ಟೇ ಗುರು. ಕ್ಲೀನಾಗಿ ಕರೆಕ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ಆ್ಯಕ್ಚುಲಿ ಮೊದಲು ಕಾಣಿಸ್ತಿದ್ದಿಲ್ಲ, ಮರಗಳಿದ್ವು, ಇವಾಗೆಲ್ಲ ಕಟ್ ಮಾಡಿರೋದಕ್ಕೆ ಒಂದು ಸ್ವಲ್ಪ ಕ್ಲೀನಾಗಿ ಕಾಣಿಸ್ತಿದೆ. ಯಾರು ಫ್ರೆಂಡ್ಸ್ ಬಂದಿಲ್ಲ ಅಂದಿದ್ದಕ್ಕೆ ನನ್ನ ಜೊತೆ ಕಂಪ್ನಿ ಕೊಡೋದಕ್ಕೆ ಮಂಗ ಬಂದಿದೆ. ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿಗಳು, ಇನ್ನು ಬೇರೆ ಏನು ಬೇಕು ಪ್ರೇಮಯೋಗಿಯಾಗಲು. ಅರಳುವ ಸದ್ದನು ನಿನ್ನ ನಗೆಯಲ್ಲಿ ಕೇಳಬಲ್ಲೆ, ನನ್ನ ಏಕಾಂತವನ್ನು. ಗಾಯ್ಸ್ ಸನ್ಸೆಟ್ ಆಗ್ತಾ ಇದೆ ನೋಡಿ. ನೋಡ ಎಷ್ಟು ಚಂದ ಅಲ್ಲ. ಇದೇ ಖುಷಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ಮಾಡ್ಕೊಳ್ಳಿ ಗಾಯ್ಸ್. ಒಂಥರ ಚೆನ್ನಾಗಿತ್ತಲ್ಲ. ಬನ್ನಿ ಮನೆ ಕಡೆ ವಾಪಸ್ ಹೋಗೋಣ, ಟೈಮ್ ಆಗಿದೆ ಆಲ್ರೆಡಿ. ಗೈಸ್ ಅಬ್ಸರ್ವ್ ಮಾಡಿದ್ರೆ ನೀವು, ಆ ಅಣ್ಣ ಗಾಡಿ ಮೇಲೆ ಏನೋ ಬಡಿಸಿದ್ದಾರೆ, ಓದಲೇಬೇಕು ಇವಾಗ. ಡ್ರೈವರ್ ಆದ್ರೆ ಏನ್ ಚಿನ್ನ, ಡೈಮಂಡ್ ತರ ನೋಡ್ಕೊಂಡು ತಿನ್ನ. ಎವಿ ಗುರು, ಕ್ರೇಜಿ. ಈ ಲೈನ್ಸ್ ಓದ್ತಾ ಇದ್ರೆ ನಂಗೊಂದು ಸಾಂಗ್ ನೆನಪಾಗ್ತಿದೆ ಗುರು. ಅಣ್ಣ ಪಕ್ಕ ಯಾರು ಹೆವಿ ಡ್ರೈವರ್ ಇರ್ಬೇಕು ಗುರು. ಬಂತು ನಮ್ಮ ಮಾಲೂರು ಬಂತಪ್ಪ. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದೆ ನನ್ನ ಫಸ್ಟ್ ಮೋಟೋ ಲಾಗಿಂಗ್ ವಿಡಿಯೋ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತಾ ಇರೋದು. ಸೊ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ನನಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಇರುತ್ತೆ, ಅಕೌಂಟ್ ಗೊತ್ತು ನಿಮ್ಗೆಲ್ಲರಿಗೂ. ಯಾರ್ಯಾರು ಫಾಲೋ ಮಾಡ್ತಾಯಿದ್ರೆ ಅವ್ರೆಲ್ಲರಿಗೂ ಕ್ರೇಜಿ. ಇನ್ನು 900 ಫಾಲೋವರ್ಸ್ ಇದ್ದೀವಿ. ಆ್ಯಂಡ್ ಯಾಕಂದರೆ ನಾನು ಕನ್ಸಿಸ್ಟೆನ್ಸಿ ಆಗಿಲ್ಲ, ಅದೇ ಪ್ರಾಬ್ಲಮ್ಮು. ನಾನು ಕನ್ಸಿಸ್ಟೆನ್ಸಿ ಆಗಿದ್ದರೆ ಎಷ್ಟೋ ಹೋಗ್ತಿದ್ದೆ. ಬಟ್ ಕನ್ಸಿಸ್ಟೆನ್ಸಿ ಆಗಿಲ್ಲ, ಯಾಕಂದರೆ ಕಂಟೆಂಟ್ ಬೇಕು. ಯಾರೋ ಏನೋ ಮಾಡ್ತಾರೆ, ಡೈಲಿ ಬಿಡ್ತಾರೆ ಅಂತಂದ್ಬಿಟ್ಟು ಏನೇನು ಹಾಕೋಕ್ಕಾಗಲ್ಲ. ಸೊ ನಮ್ಮದು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಕಂಟೆಂಟು ಎಂಟರ್ಟೈನ್ಮೆಂಟ್ ಅಂತೂ ಕ್ರೇಜಿ ಇರುತ್ತೆ ಅಂತ ಹೇಳ್ತಾ ನಾನು ನಿಮ್ಮ ಮೌಂಟೇಜ್ ಕನ್ನಡಿಗ. ಸಿಗೋ ನೆಕ್ಸ್ಟ್ ಲಾಗಲ್ಲಿ. ಈ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ಬಾಯ್.